16ನೇ ತಾರೀಕಿಗೆ ಅಲ್ಲಿ ಇದ್ದೀನಿ ನಾನು. ಶಾಸಕರು 16ನೇ ತಾರೀಕಿಗೆ ಬಂದಿದ್ದಾರೆ. ಅಸೆಂಬ್ಲಿ ಬಿಟ್ಟು ನಾನು ಮತ್ತು ಸತೀಶ್ ಶೈಲ್ ಶಾಸಕರು, ಅವರು ಕ್ಷೇತ್ರ ಆಗ್ತದೆ, ನನ್ನ ಜಿಲ್ಲೆ, ನಾವು ಅಲ್ಲಿ ಇದ್ದೇವೆ. ಇದ್ದು ಏನು ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡಿದ್ದೇವೆ. IRB ಅವ್ರಿಗೆ ಗೊತ್ತಿದೆ, 11 ವರ್ಷದಿಂದ ಒಂದು IRB ರೋಡ್ ಪೂರ್ತಿ ಮಾಡಲಿಕ್ಕಾಗಲಿಲ್ಲ, ಸಾಧ್ಯ ಆಗಲಿಲ್ಲ, ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಅವರ ಅವೈಜ್ಞಾನಿಕ ಕಾಮಗಾರಿಯಿಂದ ಇದು ಆಗಲಿಕ್ಕೆ ಸಾಧ್ಯ ಆಯಿತು. ಸೆಂಟ್ರಲ್ ಟೀಮ್ ಬಂದು ಹೇಳೋಗಿದೆ, ಇಲ್ಲಿ ಬೀಳ್ತದೆ, ಇಲ್ಲೇ ಬೀಳ್ತದೆ ಅಂತೇಳಿ ಹೇಳಿದರೂ ಅವರು ಏನೂ ಕ್ಯಾರ್ ತೊಗೊಳ್ಳಿಲ್ಲ. 11 ವರ್ಷದಿಂದ ಪೂರ್ತಿ ಆಗಲಿಲ್ಲ, 5 ವರ್ಷದಿಂದ ದುಡ್ಡು ವಸೂಲಿ ಮಾಡ್ತಾಯಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾರೂ ಏನೂ ಮಾತಾಡೋದಿಲ್ಲ. ಸತ್ತೋಗಿದ್ದಾರೆ ಪಾಪ, ಯಾರ್ಯಾರೋ ಬೇರೆ ಬೇರೆ ರಾಜ್ಯದವರು, ಅವ್ರ ಬಗ್ಗೆ ಮಾತಾಡೋರು ಯಾರೂ ಇಲ್ಲ. ನಾವು ನ್ಯಾಯವಾಗಿ ಅವರಿಗೆ 16ಕ್ಕೆ ಅಲ್ಲಿದ್ದೀನಿ, 17ಕ್ಕೆ ಇಡೀ ದಿವಸ ಅಲ್ಲಿದ್ದೀನಿ. ಏನೇನು ಮಾಡಬೇಕು, ನೇವಿಯವ್ರ ಹತ್ರ ಹೋಗಿ ಮೀಟಿಂಗ್ ಮಾಡಿ ಅಲ್ಲಿ ಪ್ರಾಬ್ಲಮ್ ಇತ್ತು, ಅದು ಮುಗಿಸಿ ಅವರಿಂದ ಮತ್ತೆ ಹೆಲ್ಪ್ ತೊಗೊಂಡು ಜಿಲ್ಲಾಡಳಿತ, SP, CO ಎಲ್ಲ ಟೀಮ್ ಮಾಡಿ ಏನು ಮಾಡಿದರೆ ಸರಿ ಆಗ್ತದೆ. IRB ಅವ್ರ ಹತ್ರ ಒಂದು ಇಟಾಚಿ ಶಾ ಇಲ್ಲ ಅವ್ರ ಯೋಗ್ಯತೆಗೆ. ಅದನ್ನು ನಾವು ಬೇರೆ ಬೇರೆ ಕುಂದಾಪುರದಿಂದ ತರಿಸಿದ್ದೇವೆ, ಕಾರವಾರದಿಂದ ತರಿಸಿದ್ದೇವೆ, ಬೇರೆ ಬೇರೆ ಕಡೆಯಿಂದ ತರಿಸಿ ಮಾಡಿದ್ವಿ. ಅದು ಆಗಬಾರ್ದಾಯಿತು, ಮತ್ತು ಯೋಚನೆ ಮಾಡಿದಷ್ಟು ಅಷ್ಟು ದೊಡ್ಡ ಗುಡ್ಡ ಬಿತ್ತು. ಮತ್ತು ಒಂದೇ ಥರ ಮಳೆ ಬೀಳ್ತಾ ಇದೆ, ಒಂದೇ ಸಮನ ಬೀಳ್ತಾ ಇದೆ. ಈಗೂ ಲಾರಿ ಈಗ ಏನು ಹೊಳೆಯಲಿದೆ ಅಂದೇಳಿ ಗೊತ್ತಾಗಿದೆ. ಅದನ್ನು ನೋಡಲಿಕ್ಕೆ ಹೋಗಲಿಕ್ಕೂ ಆಗೋದಿಲ್ಲ, ಅಷ್ಟು ಫಾಸ್ಟ್ ಇದೆ ನೀರು. ಮತ್ತು ಹೋದವರಿಗೂ ಏನಾದರೂ ಪ್ರಾಬ್ಲಮ್ ಆಗುವಂಥ ಇದಿದೆ. ಹಾಗಾಗಿ ನೀವು ಇರ್ಬೋದು, ಕೋಸ್ಟ್ ಗಾರ್ಡ್ ಇರ್ಬೋದು, ಎಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ. ನಾನು ವಿನಂತಿ ಮಾಡ್ಕೊತೀನಿ, ರಾಜಕಾರಣ ಮಾಡಬೇಡಿ. ಅವ್ರ ಕುಟುಂಬಕ್ಕೆ ಏನು ಸಹಾಯ ಮಾಡಲಿಕ್ಕಾಗ್ತದೆ, ಅವರಿಗೇನು ಸಹಾಯ ಮಾಡಲಿಕ್ಕಾಗ್ತದೆ. ಅಲ್ಲಿ 6 ಜನ ಸತ್ತೋಗಿದ್ದಾರೆ. ಟೋಟಲಿ ಎಷ್ಟು ಅಂದೇಳಿ ಇವತ್ತಿಗೂ ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾ ಇರೋದು ಸರಿಯಲ್ಲ. ಏನೆಲ್ಲ ಕಳ್ಕೊಂಡು ಅವರು ಕಷ್ಟದಲ್ಲಿದ್ದಾರೆ. ಆಚೆಗೆ ಇಲ್ಲಿ ಗುಡ್ಡ ಬಿದ್ದಿದೆ, ಆಚೆಗೆ ಒಂದು ಊರೇ ಇಲ್ಲ, ಆ ಥರ ಆಗಿದೆ. ಅಲ್ಲೂ ಒಂದು ಅಮ್ಮ ತೀರ್ಕೊಂಡ್ರು, ಅವ್ರ ಬಾಡಿನೂ ಸಿಕ್ಕಿದೆ, ಮನೆ ಹೋಗಿದೆ. 16ನೇ ತಾರೀಕಿಗೆ ಆಗಿದೆ, 16ನೇ ತಾರೀಕಿಗೆ ಅಲ್ಲಿದ್ದೀನಿ. 17ನೇ ತಾರೀಕಿಗೆ ಎಲ್ಲ ಕುಟುಂಬದವರಿಗೆ ಏನು ನಮಗೆ ಗೊತ್ತಾಗಿದೆ ಅವರಿಗೆ 5 ಲಕ್ಷ ರೂಪಾಯಿ ನಾವು ಪರಿಹಾರ ಕೊಟ್ಟಿದ್ದೇನೆ. ಅದು ಅಲ್ಲದೆ ಮತ್ತು ಮನೆ ಯಾರು ಕಳ್ಕೊಂಡಿದ್ದಾರೆ 1,20,000 ರೂಪಾಯಿ ಕೊಟ್ಟಿದ್ದೇನೆ. ಅದು ಅಲ್ಲದೆ ಮತ್ತು 5,000 ರೂಪಾಯಿ ಒಂದೊಂದು ಮನೆಗೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಕೊಡೋದು ಅದು ಕೊಟ್ಟಿದ್ದೇನೆ. ನಮ್ಮ ಇಲಾಖೆಯವರು ಫಿಶರೀಸ್ ಇಲಾಖೆಯಿಂದ ಕೊಡಲಿಕ್ಕೆ ಸಾಧ್ಯ ಇತ್ತು. ಸ್ವಲ್ಪ ಕುಟುಂಬ ಅಲ್ಲಿ 17 ಕುಟುಂಬ ಫಿಶರ್ಮೆನ್ ಕುಟುಂಬ ಇತ್ತು. ಅವರು ದೋಣಿ ಮತ್ತು ಈ ಬಲೆ ಅದೆಲ್ಲ ಕಳ್ಕೊಂಡಿದ್ರು. ಅವರಿಗೆ ಪ್ರತಿಯೊಬ್ಬರಿಗೂ ನಾಳೆ ಅಂದರೆ ಅವರು ಮತ್ತೆ ಬಲೆ ತಂದುಕೊಂಡು ಮೀನು ಹಿಡಿಬೇಕು ಅನ್ನುವಂಥ ಉದ್ದೇಶದಿಂದ ಇದು 17ನೇ ತಾರೀಕಿಗೆ ಮಾಡಿದ್ದೇನೆ. ಮತ್ತು 18ನೇ ತಾರೀಕಿಗೆ 19ನೇ ತಾರೀಕಿಗೆ ನಾನು ಚೆಕ್ ಕೊಟ್ಟಿದ್ದೇನೆ ಅಲ್ಲಿ, ಆಯಿತಾ. ಹಾಗಾಗಿ ಅವರಿಗೂ 25,000 ರೂಪಾಯಿ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೇನೆ. ಹಾಗಾಗಿ ಈಗ ಕಾರ್ಯಾಚರಣೆ ನಡಿಬೇಕು ಅಂತೇಳಿದ್ರೆ, ನಿಜವಾಗೂ ಹೇಳಬೇಕು ಅಂತೇಳಿದ್ರೆ ಮಳೆ ಕಡಿಮೆ ಆಗಬೇಕು. ನಾವು ಮಳೆ ಬಿದ್ದ ನೀರು ಅಲ್ಲಿ ಇದು ಆಗೋದಲ್ಲ, ಮೇಲಿಂದ ಗುಡ್ಡದಿಂದ ನೀರು ಬರ್ತದೆ. ಗಂಗಾವಳಿ ನದಿ ಹರಿದು ಹೋಗ್ತಾ ಇದೆ. ಆ ನದಿ ಸ್ವಲ್ಪ ಸ್ಲೋ ಆದರೆ ಅದನ್ನು ಉಕ್ಕೆ ಹರಿತಾ ಇದೆ, ಏನು ಮಾಡಲಿಕ್ಕಾಗೋದಿಲ್ಲ. ಲಾರಿವರೆಗೂ ಇವತ್ತು ನೋಡಿದಾಗೆ ಮುಂದ್ಗಡೆ ಪಾರ್ಟ್ಸ್ ಬೇರೆ, ಹಿಂದ್ಗಡೆ ಪಾರ್ಟ್ಸ್ ಬೇರೆ ಆಗಿದೆ. ನಾವು ತನಿಖೆಗೆ ಒತ್ತಾಯ ಮಾಡಿದ್ದೇವೆ. ಅವ್ರ ಮೇಲೆ IRB ಅವ್ರ ಮೇಲೆ FIR ಮಾಡಿದ್ದೇವೆ. ಫಾರೆಸ್ಟ್ ಇಲಾಖೆಯವರು ಮತ್ತು FIR ಮಾಡಿದ್ದಾರೆ. ಅವ್ರದ್ದು ಲ್ಯಾಂಡ್ ಇದೆ, ಅದು ಅವರು ಮತ್ತು FIR ಮಾಡಿದ್ದಾರೆ. ಏನೇ ಮಾಡಿದರೂ ಇದು ಏನು ಮೂಲ ಇದೆಯಲ್ಲ IRB ಮೂಲ BJP, ಅವರು ಅದನ್ನು ಹೊರತುಪಡಿಸಿ ರಾಜಕಾರಣ ಮಾಡ್ತಾಯಿದ್ದಾರೆ. ಅದನ್ನು ಮೊದಲು ಸರಿ ಮಾಡಲಿ. ಯಾಕೆಂದರೆ 5 ವರ್ಷದಿಂದ ಎಷ್ಟು ಜನ ಸತ್ತಿದ್ದಾರೆ, 11 ವರ್ಷದಿಂದ 1000 ಗಟ್ಟಲೆ ಜನ ಸತ್ತಿದ್ದಾರೆ. ಯಾರು ಮಾತಾಡೋರಿಲ್ಲ. ನಾವೇನು ಯಾರಿಗೂ ಇದು ಮಾಡೋದಿಲ್ಲ. IRB ನೇರ ಹೊಣೆಗಾರರು, ಸೆಂಟ್ರಲ್ ಗೌರ್ಮೆಂಟ್ ನೇರ ಹೊಣೆಗಾರರು. ಸೆಂಟ್ರಲ್ ಗೌರ್ಮೆಂಟ್ ಅದು NHI ಸೆಂಟ್ರಲ್ ಗೌರ್ಮೆಂಟಿಗೆ ಬರ್ತದೆ.